ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಇಕ್ಕಟ್ಟಿನಲ್ಲಿರುವಂತಹ ರಾಜ್ಯ ಸರ್ಕಾರ ಮುಂದೇನು ಮಾಡುತ್ತೆ ಅನ್ನೋದು ಪ್ರಶ್ನೆ. ಬರದ ಮಧ್ಯೆ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸುವಂತೆ ಆದೇಶವನ್ನು ಕೊಡಲಾಗಿದೆ CWMAಯಿಂದ. ಹೀಗಾಗಿ ಅಪೀಲ್ ಯಾವ ರೀತಿ ಮಾಡ್ಕೊಳ್ತಾರೆ, ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನಾತ್ಮಕ ಹೋರಾಟ ಮಾಡಿದ್ರೆ ಜಯ ಸಿಗುತ್ತಾ, ಯಾವಾಗ ಅಪೀಲ್ ಹೋಗ್ತಾರೆ, ಆಮೇಲೆ ಸಮಯ ಕಳೀತಾ ಇದೆ. ಈಗಲೂ ಕೂಡ ನಾವು ಹೇಳೋದಲ್ಲ, ಕಳೆದ 15 ದಿನದಲ್ಲೇ 3/4 TMC ನೀರು ಬಿಡಬೇಕಾಗಿ ಬಿಟ್ಟಿದ್ದಾರೆ ಕೂಡ. ಸುಪ್ರೀಂ ಮೊರೆ ಹೋಗೋದ್ರ ಬಗ್ಗೆ ಅಂತಿಮವಾಗಿ ಒಂದು ಡಿಸಿಷನ್ಗೆ ಬರಬೇಕಾಗಿದೆ. ಈ ಸರ್ವಪಕ್ಷ ಸಭೆಯನ್ನು ನಡೆಸಿದ ನಂತರ ಯಾವಾಗ ಹೋಗಬೇಕು, ಯಾವ ರೀತಿ ಹೋಗಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರಂತೆ. ರಾಜ್ಯ ಸರ್ಕಾರಕ್ಕೆ ಎದುರಾಗಿರುವಂತಹ ಅತಿ ದೊಡ್ಡ ಸವಾಲು ತಮಿಳುನಾಡಿಗೆ ನೀರು ಬಿಡದೇ ಇರೋದಕ್ಕೆ, ಈ ಸರ್ವಪಕ್ಷ ಸಭೆ ಆಗ ತನಕ ನೀರು ಬಿಡದೇ ಇರೋದಕ್ಕೆ ಡಿಸಿಷನ್ಗೆ ಬಂದಿದ್ದಾರೆ ರಾಜ್ಯ ಸರ್ಕಾರದವರು. ಆದರೆ ಕೆಲವು ಕಡೆ ಹಿಡಿದಿಟ್ಕೊಳ್ಳೋದಕ್ಕಾಗಲ್ಲ, ನಿಮಗೆ ಯಥಾವತ್ತು ಹೋಗ್ತಾ ಇರುತ್ತೆ. ಹೀಗೆ ತುಂಬ ಟೈಮ್ ಬಿಡೋದಕ್ಕೂ ಆಗಲ್ಲ. ನೋಡಿ, ಬೆಂಗಳೂರಿಗೆ 2 TMC ಕುಡಿಯೋದಕ್ಕೆ ನೀರು ಬೇಕು, 58 TMC ಮುಂಗಾರು ಕೃಷಿಗಂತ ಬೇಕು. ಭಾಳ ಇಕ್ಕಟ್ಟಿನಲ್ಲಿ ಸರ್ಕಾರ ಇದೆ. ಕಾಂಗ್ರೆಸ್ಸು ಕೂಡ ಭಾಗಿಯಾಗಬೇಕು. ಯಾಕೆಂತಂದರೆ ರಾಜ್ಯದ ಜನರ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷಭೇದಗಳನ್ನು ನಾವು ದೂರ ಇಡಬೇಕು. ಆದರೆ ಇವತ್ತು ನಮ್ಮ ವಿರೋಧವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ನೋಡೋಣ ಯಾವ ರೀತಿಯಲ್ಲಿ ಸ್ಪಂದಿಸ್ತದೆ ಸರ್ಕಾರ. ಅದೇ ನಿಟ್ಟಿನಲ್ಲಿ ವಿಪಕ್ಷದ ಸಭೆ ಕರೆದಿವಿ ಅಂತ DK ಶಿವಕುಮಾರ್ ಹೇಳ್ತಾರೆ ಸರ್. ನನಗೆ ಅದು ಸುದ್ದಿಯಾಗಿದೆ. ಈ ಸುದ್ದಿ ನಿಜವಾಗುತ್ತಾ ನೋಡಬೇಕು, ನನಗೆ ಗೊತ್ತಿಲ್ಲ. ಯಾಕಂದರೆ ನಮಗೆ ಯಾರೂ ಮಾತಾಡಿಲ್ಲ. ಭಾನುವಾರ ಅಂತ ಹೇಳಿದ್ದಾರೆ, ಇವರು ಡೆಲ್ಲಿಯಲ್ಲೇ ಇದ್ದಾರೆ ಇನ್ನು. ಅದರಿಂದಾಗಿ ನೋಡಬೇಕು, ಆದಮೇಲೆ ಅವ್ರು ಕರೆದ್ರೆ ಅದರ ಬಗ್ಗೆ ತೀರ್ಮಾನ ತಗೋತೀವಿ. CM ಅವರು ಮಂಡ್ಯದ ರೈತರಿಗೆ ಹೇಳಿದ್ರು, ನೀವು ಯಾರು ಬೆಳೆ ಹಾಕ್ಬಿಟ್ಟು ನಾವು ನೀರು ಕೊಡೋಲ್ಲ ಅಂತ ಹೇಳಿದ್ರು. ಇದೀಗ ತಮಿಳುನಾಡು ರೈತರಿಗೆ ನೀರು ಕೇಳ್ತಾ ಇದೆ ಸರ್. ಈಗ ಮುಖ್ಯಮಂತ್ರಿಗಳಿಗೆ ಕರ್ನಾಟಕದವ್ರು ಬೆಳೆ ಹಾಕಬಾರ್ದು ಅಷ್ಟೇ, ತಮಿಳುನಾಡಿನವ್ರು ಬೆಳೆ ಹಾಕಿದ್ರೆ ಅವ್ರಿಗೇನು ಸಂಬಂಧ? ಬೆಳೆ ಹಾಕ್ಕೊಳ್ಳಿ, ಟ್ರಿಬ್ಯುನಲ್ ಹೇಳ್ತದೆ, ನಾವು ನೀರು ಕೊಡ್ತೀವಿ. ಈ ರೀತಿಯ ಭಾವನೆ ಇದ್ದರೆ ಏನು ಮಾಡೋಕ್ಕಾಗುತ್ತೆ? ತಾರ್ಕಿಕ ಅಂತ್ಯ ಯಾವಾಗ ಆಗುತ್ತೆ ಅಂತ ಹೇಳಿ ಸರ್? ಅಲ್ಲ, ತಾರ್ಕಿಕ ಅಂತ್ಯ ಸರ್ಕಾರ ಕಾಣಿಸ್ಬೇಕು. ನಮ್ಮದು ಒತ್ತಾಯ ಇದೆ, ಯಾವುದೇ ಕಾರಣಕ್ಕೆ ನೀರು ಬಿಡಬೇಡಿ. ಬಿಟ್ಟರೆ ನಾವು ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದ ಇದು ಅಸ್ಮಿತೆ, ಇದು ಇಲ್ಲಿ ಕುಡಿಯೋ ನೀರನ್ನ